ಅಯ್ಯೋ ಮಕ್ಳು ಏನಾಗಲ್ಲ, ಹೆದರ್ಬೇಡಿ. ಸರಸ್ವತಿ, ಏನಾಯ್ತು? ಗೊತ್ತಾಗ್ತಾ ಇಲ್ಲ ರೀ. ವಾಯು ಪ್ರಕೋಪ ಇರಬೇಕು ಅಂತ ನಾನು ಮಜ್ಜಿಗೆಗೆ ಶುಂಠಿ ಎಲ್ಲ ಹಾಕ್ಸಿ ಕುಡಿಸ್ದೆ. ಆದ್ರೆ ಎಲ್ಲ ಮಕ್ಕಳು ಒಂದೇ ತರ ನರಳ್ತಿರೋದ್ ನೋಡಿದ್ರೆ ಇದು ವಾಯು ಪ್ರಕೋಪ ಅಲ್ಲ ಅನಿಸ್ತಾ ಇದೆ. ವಿಷ ಪ್ರಯೋಗ ಆಗಿರ್ಬೇಕು. ಏನು ವಿಷ ಪ್ರಯೋಗನ? ಶ್ರೀಹರಿ, ಏನ್ ಹೇಳ್ತಿದೀಯ ಸರಸ್ವತಿ? ಮಕ್ಕಳಿಗೆ ಯಾರು ವಿಷ ಹಾಕ್ತಾರೆ? ಅದು ವಿದ್ಯಾಪೀಠದಲ್ಲಿ. ಗೊತ್ತಿಲ್ಲ ಅಮ್ಮ, ಆಹಾರದಲ್ಲಿ ವಿಷ ಹಾಕಿರ್ಬೋದು, ಅಥವಾ ಆಹಾರನೇ ವಿಷ ಆಗಿರ್ಬೋದು, ಇಲ್ಲ ಬೇರೆ ಏನಾದ್ರೂ ಆಗಿರ್ಬೋದಮ್ಮ. ಮಕ್ಕಳೆಲ್ಲ ಒಂದೇ ರೀತಿ ಹೇಳ್ತಾ ಇರೋದು ನೋಡಿದ್ರೆ ವಿಷ ಅನ್ನೋದಂತೂ ನಿಜ. ಏನ್ ಪರಿಹಾರ ಮಾಡಬೇಕು ಅಂತ ನನಗೂ ಗೊತ್ತಾಗ್ತಾ ಇಲ್ಲ. ಏನು ಅಂದ್ರೆ ನೀವೇ ಏನಾದ್ರೂ ಮಾಡಿ. ಇಲ್ಲ ಅಂದ್ರೆ ಮಕ್ಕಳು ಒದ್ದಾಡ್ತಿರೋದು ನೋಡಿದ್ರೆ ಅವ್ರ ಪ್ರಾಣಕ್ಕೆ ಅಪಾಯ ಆಗುತ್ತೆ ಅನ್ನಿಸ್ತಿದೆ. ದಯವಿಟ್ಟು ಬೇಗ ಏನಾದ್ರೂ ವ್ಯವಸ್ಥೆ ಮಾಡಿ. ಊರೊಳಗೆ ಸುದ್ದಿ ಹರಡಿ ಮಕ್ಕಳು ಪೋಷಕರು ಬಂದ್ಬಿಟ್ರೆ ಏನ್ ಬೇಕಾದ್ರೂ ಆಗಬಹುದು. ಅವ್ರಿಗೆಲ್ಲ ಏನು ಅಂತ ಉತ್ತರ ಕೊಡೋದು? ಹೌದು ವೆಂಕಟನಾಥ, ನಮ್ಮನ್ನ ನಂಬಿ ಮಕ್ಕಳನ್ನ ತಂದು ಬಿಟ್ಟು ಹೋಗಿದ್ದಾರೆ. ಅವ್ರ ಜವಾಬ್ದಾರಿ ನಮ್ದು, ನಾವೇ ಉತ್ತರ ಕೊಡಬೇಕು. ಆಚಾರ್ಯರೇ, ಇದೇ ಕಾರಣಕ್ಕೆ ನಾನು ಈ ಊರು ಸವಾಸ ಬೇಡ ಅಂತ ಹೇಳಿದ್ದು. ನನ್ನ ಮಾತು ಕೇಳಲೇ ಇಲ್ಲ ನೀವು. ಈಗ ನೋಡಿ ಏನಾಯ್ತು ಅಂತ. ಈ ಮಕ್ಕಳಿಗೆ ಏನಾರು ಹೆಚ್ಚು ಕಮ್ಮಿ ಆಯಿತು ಅಂದರೆ ನಾಳೆ ಹಳ್ಳಿಕಟ್ಟೆ ಹತ್ರ ನೀವು 3 ಜನನ ನೇಣಾಕಕ್ಕೂ ಹೇಸ್ತಲ್ಲ ಈ ಜನ. ನಮ್ಮ ಮಕ್ಕಳಿಗೆ ಏನಾದರೂ ಆದ್ರೆ ನಿಮ್ಮನ್ನು ಸುಮ್ಮನೆ ಬಿಡಲ್ಲ. ಏನಾಯ್ತು ಅಂತ ಹೇಳಿ. ಆಚಾರ್ಯರೇ, ನನ್ನ ಮಗನಿಗೆ ಏನಾಯ್ತು? ಹೊಟ್ಟೆ ನೋವು ಅಂತ ಒದ್ದಾಡ್ತಾ ಇದ್ದಾರೆ. ಮಕ್ಳಿಗೆ ವಿದ್ಯೆ ಕೊಡ್ತೀನಿ, ಊಟ ಕೊಡ್ತೀನಿ ಅಂತ ಏನ್ ಕೊಟ್ರಿ ನೀವು? ಏನಾದ್ರು ಆದ್ರೆ ಸುಮ್ಮನೆ ಬಿಡಲ್ಲ. ಏನಾಯ್ತು ಹೇಳಿ ಆಚಾರ್ಯರೇ. ಆಚಾರ್ಯರೇ, ನಮಗೂ ಗೊತ್ತಿಲ್ಲ. ನಿತ್ಯ ಊಟ ಮಾಡೋ ಹಾಗೆ ಮಾಡಿದ್ರು, ಈಗ ಹೊಟ್ಟೆ ನೋವು ಅಂತ ನರಳ್ತಾ ಇದ್ದಾರೆ. ನಾವು ಏನೇನೋ ಔಷಧೋಪಚಾರ ಮಾಡಿದ್ವಪ್ಪ, ಆದ್ರೆ ಏನೂ ಪ್ರಯೋಜನ ಆಗ್ತಿಲ್ಲ. ವಿದ್ಯಾಪೀಠದ ಮಕ್ಕಳನ್ನ ಈ ವಾಮನನೇ ನೋಡ್ಕೊಳ್ಳೋದು. ಆಚಾರ್ಯರೇ, ನೀವು ನನ್ನ ಮೇಲೆ ಹೇಳ್ಬೇಡಿ. ಮತ್ತೆ ಪಾಠ ಮಾಡೋರು ನೀವು, ಅಡುಗೆ ಮಾಡೋರು ನೀವು, ತಿನ್ಸೋರು ನೀವು. ನಾನೇನಿದ್ರು ತಿಂದಿದ್ದನ್ನ ತೊಳೆದಿಡೋದು. ನೀವು ಹೇಳಿದ ಕೆಲಸ ಮಾಡೋದಷ್ಟೇ. ನನಗೂ ಇದಕ್ಕೂ ಯಾವ ಸಂಬಂಧನೂ ಇಲ್ಲ. ಸಂಬಂಧ ಇದೆ ಅಂತ ನಾನು ಎಲ್ಲಿ ಹೇಳಿದೆ ವಾಮನ? ನಡೆದಿದ್ದ ಘಟನೆ ಹೇಳ್ತಾ ಇದ್ದೀನಿ. ನಮ್ಮ ಮಕ್ಕಳ ಜೀವಕ್ಕೆ ಏನಾದರೂ ತೊಂದರೆ ಆದ್ರೆ ನಿಮ್ಮನ್ನ ಜೀವ ಸಹಿತ ಬಿಡ್ತೀವಿ ಅನ್ಕೋಬೇಡಿ. ಏನು ಅಂದರೆ ಇವತ್ತಿನವರೆಗೂ ನನಗೋಸ್ಕರ ನಿಮ್ಮನ್ನ ಏನನ್ನೂ ಕೇಳಿಲ್ಲ. ಇವತ್ತು ಕೈ ಮುಗಿದು ಕೇಳ್ಕೊತಿದ್ದೀನಿ. ಈ ಮಕ್ಳುಗಳು ನನ್ನಿಂದ ನೋಡೋಕ್ಕಾಗ್ತಾ ಇಲ್ಲ. ಏನಾದರೂ ಮಾಡಿ ಈ ಮಕ್ಕಳ ಜೀವ ಉಳಿಸಿ. ವೆಂಕಟನಾಥ, ಚಿಕ್ಕ ವಯಸ್ಸಿಂದ ಏನೇನೋ ಮಾಡಿದೀಯ. ಈ ಮಕ್ಕಳಿಗೋಸ್ಕರ ಏನಾದರೂ ಪವಾಡ ಮಾಡಪ್ಪ. ಈ ಮಕ್ಕಳು ಜೀವಂತವಾಗಿರ್ಬೇಕು ಅಂದ್ರೆ ನನಗೆ 2 ಬಲಿ ಬೇಕು.
ಬಲಿ ಕೊಡ್ಲೇಬೇಕು, ಇಲ್ಲಾಂದ್ರೆ ಈ ಮಕ್ಕಳು ಉಳಿಯಲ್ಲ. ಅಮ್ಮ, ಮಕ್ಕಳ ಜೀವ ಉಳಿಬೇಕು ಅಂತಾನೆ ನಾನು ಎಲ್ಲ ಮಾರ್ಗಗಳನ್ನು ಹುಡುಕ್ದೆ. ಆದರೆ ಪ್ರಬಲವಾದ ವಿಷಪ್ರಯೋಗ ಆಗಿರೋದ್ರಿಂದ ಅವರ ಸಾವು ನಿಶ್ಚಿತ. ಏನಪ್ಪ ಹೇಳ್ತಿದ್ಯಾ ನೀನು? ಆದ್ರೂ ಒಂದೇ ಒಂದು ಅವಕಾಶ ಇದೆಯಮ್ಮ. ಅದೇನ್ ಹೇಳಪ್ಪ? ನೀರಲ್ಲಿ ಮುಳುಗೋನ್ಗೆ ಹುಲ್ ಕಡ್ಡಿನೂ ಹಗ್ವ ಕಾಣಿಸುತ್ತೆ. ಬಲಿಗೆ ಪ್ರತಿಬಲಿ. ಮಕ್ಕಳ ಬಲಿ ನಿಲ್ಲಬೇಕು ಅಂದ್ರೆ ಬೇರೆ 2 ಜೀವ ಬಲಿ ಕೊಡಬೇಕು. ಏನು ಬಲಿ ಕೊಡ್ಬೇಕಾ? ಹೌದಮ್ಮ, ಇದು ಮೃತ್ಯು ದೇವತೆಯ ಆಜ್ಞೆ. ಆದ್ರೆ ಬಲಿಗೆ ಬಲಿ ಕೊಡೋ ಹೀನ ಕಾರ್ಯ ನಾನು ಮಾಡಲ್ಲ ಅಂತ ಮೃತ್ಯು ದೇವತೆ ಜೊತೆ ನಾನು ವಾದ ಮಾಡಿದೆ. ಅದಕ್ಕೆ ಅವಳು ಒಪ್ತಾ ಇಲ್ಲ. ಈ 2 ಬಲಿ ಕೊಡ್ಲೇಬೇಕು, ಇಲ್ದೆ ಹೋದ್ರೆ ಮಕ್ಕಳ ಬಲಿ ಶತಸಿದ್ಧ ಅಂತ ಖಂಡಿತವಾಗಿ ಹೇಳ್ತಾ ಇದ್ದಾಳೆ. ಅಮ್ಮ, ನನ್ನನ್ನೇ ನಾನು ಬಲಿ ಕೊಡೋದಕ್ಕೆ ಸಿದ್ಧ. ಆದ್ರೆ ಇನ್ನೊಂದು. ವೆಂಕಟನಾಥ, ಏನ್ ಹೇಳ್ತಿದ್ಯಾ? ಹಾಗೆಲ್ಲ ಮಾಡಬೇಡಪ್ಪ. ನೀನು 100 ವರ್ಷ ಬಾಳಿ ಬದುಕಬೇಕಾದವನು. ನೀನ್ ಬಲಿ ಆಗೋದು ಬೇಡ. ಬೇಕಾದ್ರೆ ನನ್ನನ್ನು ಕೊಟ್ಬಿಡು, ನಾನು ಸಿದ್ಧವಾಗಿದ್ದೀನಿ. ಬೇಡಮ್ಮ, ಬೇಡ. ನೀವು ಈ ಕುಟುಂಬದ ಆಧಾರ ಸ್ತಂಭ. ನೀವು ಬಲಿ ಆಗೋದು ಬೇಡ. ಮೃತ್ಯು ದೇವತೆ ಕೇಳ್ತಿರೋದು 2 ಬಲಿ. ನೀವಿಬ್ರು ಬಲಿ ಆಗೋದಕ್ಕಿಂತ ನನ್ನನ್ನೇ ಬಲಿ ಕೊಟ್ಬಿಡಿ. ಹೇಗೂ ನನ್ನ ಹೊಟ್ಟೆ ಒಳಗೆ ಇನ್ನೊಂದು ಜೀವ ಇದೆ. ನನ್ನ ಒಬ್ಬಳು ಬಲಿಯಿಂದ ದೇವಿಗೆ 2 ಬಲಿ ಕೊಟ್ಟ ಹಾಗಾಗುತ್ತೆ. ನೀವಿಬ್ರು ಉಳ್ದ ಹಾಗಾಗುತ್ತೆ. ನಾನು ಸಂತೋಷವಾಗಿ ಒಪ್ಕೋತಾ ಇದ್ದೀನಿ. ಏನು ಅಂದ್ರೆ ನನ್ನನ್ನೇ ಬಲಿ ಕೊಟ್ಬಿಡಿ. ನಮ್ಮಿಂದ ಈ ಮಕ್ಕಳು ಪ್ರಾಣ ಹೋಯ್ತು ಅನ್ನೋ ಕಳಂಕ ನಮ್ಮ ವಂಶಕ್ಕೆ ಬರೋದು ಬೇಡ. ಮಕ್ಕಳ ಜೀವ ಉಳಿಸಿ ನಾನು ಸತ್ರೆ ಅದಕ್ಕಿಂತ ಪುಣ್ಯ ಇನ್ನೇನಿದೆ? ಎಂಥ ಮಾತು ಹೇಳ್ತಿದ್ಯಾ ಸರಸ್ವತಿ.